ಬೆಂಗಳೂರು ನಗರ ಜಿಲ್ಲೆಯ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ದಲಿತ ಸಮುದಾಯದ ಮೇಲೆ ನಡೆಯುತ್ತಿದೆ ಎನ್ನಲಾದ ಅನ್ಯಾಯಗಳ ವಿರುದ್ಧ ಜನರ ಆಕ್ರೋಶ ಉಕ್ಕಿ ಹರಿದಿದೆ. ನ್ಯಾಯಕ್ಕಾಗಿ ಜನರು ಬೀದಿಗಿಳಿದು ಭಾರೀ ಪ್ರತಿಭಟನೆ ನಡೆಸಿದರು. ಕಂದಾಯ, ಗೃಹ, ಲೋಕೋಪಯೋಗಿ, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಸಾರಿಗೆ ಹಾಗೂ ಶಿಕ್ಷಣ ಇಲಾಖೆಗಳ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಲಾಗಿದೆ. ವಿಶೇಷವಾಗಿ ಕಂದಾಯ ಇಲಾಖೆಯ ಭೂ ದಾಖಲೆಗಳ ಉಪನಿರ್ದೇಶಕರಾದ ಸುಜಯ್ ಕುಮಾರ್, ಶ್ರೀನಿವಾಸ್ ಮತ್ತು ಭಾನುಪ್ರಕಾಶ್ ಅವರನ್ನು ತಕ್ಷಣ ಅಮಾನತುಗೊಳಿಸಿ ಅವರ ಅಕ್ರಮ ಆಸ್ತಿ-ಪಾಸ್ತಿಗಳ ಬಗ್ಗೆ ಸಿಐಡಿ, ಸಿಒಡಿ, ಲೋಕಾಯುಕ್ತ ಹಾಗೂ ತೆರಿಗೆ ಇಲಾಖೆಯಿಂದ ಸಮಗ್ರ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿ ಮನವಿ ಸಲ್ಲಿಸಿದರು. ನಗರದ ಫ್ರೀಡಂ ಪಾರ್ಕ್ನಲ್ಲಿ ಮಾದಿಗ ಬೌದ್ಧಿಕ ವೇದಿಕೆಯ ಅಧ್ಯಕ್ಷ ಬಿ.ಆರ್. ಮುನಿರಾಜು ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಹಲವು ಮುಖಂಡರು ಭಾಗವಹಿಸಿದರು. ನ್ಯಾಯ ಸಿಗುವವರೆಗೆ ಹೋರಾಟ ನಿಲ್ಲದು ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ. ಇಲ್ಲ, ಒಬ್ಬರಿದ್ರು ಹೋರಾಟ ಮಾಡ್ತೀವಿ, 100 ಜನ ಇದ್ರು ಹೋರಾಟ ಮಾಡ್ತೀವಿ. ಅದಕ್ಕಂತ ಯಾವುದೇ ಕಾರಣಕ್ಕೂ ಹೋರಾಟನ ತಪ್ಸಾಕು, ಹೋರಾಟನ ಅವಾಯ್ಡ್ ಮಾಡಕ್ಕೆ ಯಾರ ಕೈಲಿ ಸಾಧ್ಯವಿಲ್ಲ ಸರ್. ಅದು ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಒಂದು ಹೋರಾಟದ ಹಿನ್ನೆಲೆ, ಆಮೇಲೆ ಅವ್ರು ತೋರಿಸೋ ದಾರಿ, ಅವರ ಹಿನ್ನೆಲೆಯಲ್ಲಿ ನಾವು ನಡ್ಕೊಂಡ್ ಬರ್ತಾ ಇದ್ವಿ. ಒಂದು ವಿಚಾರದಲ್ಲಿ ಇವತ್ತು ಹೋರಾಟವನ್ನು ನಂಬ್ಕೊಂಡಿದ್ವಿ. ಈ ಒಂದು ಹೋರಾಟದ ವಿಚಾರ ಆಗಿ ಸರ್ಕಾರದ ವೈಫಲ್ಯತೆ ಮತ್ತು ಸರ್ಕಾರದ ದುರಾಡಳಿತ ಮತ್ತು ಸರ್ಕಾರದಲ್ಲೇ ಕಿತ್ಲಾಟಗಳು, ಅವರವರ ಕಿತ್ಲಾಟಗಳಲ್ಲಿ ಸಾರ್ವಜನಿಕರಿಗೂ ಮತ್ತು ದಲಿತರಿಗೂ ಯಾವುದೇ ಕೆಲಸಗಳಾಗ್ತಾ ಇಲ್ಲ. ಈ ಒಂದು ವಿಚಾರ ಸಮಾಜ ಕಲ್ಯಾಣ ಇಲಾಖೆ ತಗೊಂಡ್ಲಿ, ಆ ಲಿಡ್ಕರಲ್ಲಿ ಒಬ್ಬರು ಮೇಡಮ್ ಬಂದಿದ್ದಾರೆ, ವಸುಂಧರ ಅಂತೇಳಿ MD ಅವರು. ಈಗ ನಾವು 1ನೇ ತಾರೀಕು ನಮಗೆ ರೂಮ್ ಬೇಕು ಅಂತಂತೇಳಿ ನಾವು 7,500 ರೂಪಾಯಿ ದುಡ್ಡು ಕಟ್ಟಿದ್ರೆ ಅದು GST ಕಟ್ಟಬೇಕು, ನೀವು ಯಾವುದೇ ಕಾರಣಕ್ಕೂ ನಿಮ್ಗೆ ಕೊಡಲ್ಲ ಅಂತ ಹೇಳ್ಬಿಟ್ಟು ನಮಗೆ ರಿಜೆಕ್ಟ್ ಮಾಡಿದ್ದಾರೆ. ರಿಜೆಕ್ಟ್ ಮಾಡಿ ನಮ್ಮ ಹಣದಿಂದ ಇವತ್ತು ವಿದೇಶಿ ಪ್ರವಾಸಕ್ಕೆ ಹೋಗಿದ್ದಾರೆ ಮೇಡಮ್. ಆ ಮೇಡಮ್ನವ್ರು ಇವತ್ತು ಇದ್ದಿದ್ರೆ ಇಲ್ಲಿ ಹೋರಾಟ ಕರೆಸಿ ಸರ್ಕಾರಕ್ಕೆ ಏನು ಕೊಡಬೇಕು ಕೊಟ್ಬಿಟ್ಟು ಅವ್ರನ್ನ ಅಮಾನತುಗೊಳಿಸ್ತಾ ಇದೆ, ಅದಂತೂ ಬಿಡ್ತಾ ಇರಲಿಲ್ಲ. ಇವತ್ತು ವಿದೇಶಕ್ಕೆ ಹೋಗಿದ್ದಾರೆ, ಅದು ನಮ್ಮ ದುಡ್ಡಿಂದ ಹೋಗ್ಬಿಟ್ಟು ಬರಲಿ. ಏನು ಹೋಗೋದಕ್ಕೆ ನಮ್ಗೇನಿದ್ದಿಲ್ಲ, ಎಲ್ಲೆಲ್ಲಿ ಹೋಗ್ಬೇಕಾದ್ರೆ ಓಟ್ ಬರಲಿ, ಸರ್ಕಾರ ಆಯಾಮನ ಹೋಗ್ಬರೋದಕ್ಕೆ ಸರ್ಕಾರದಿಂದ ಇಲ್ಲ ನಮ್ದಿದ್ದ ಅದು ವ್ಯವಸ್ಥಿತವಾಗಿ ವಿಚಾರ ತಿಳಿಸ್ಬೇಕು. ಇಲ್ಲ ಅವ್ರ ಸ್ವಂತ ದುಡ್ಡು ವಿಚಾರ ನಮ್ಗೆ ತಿಳಿಸ್ಬೇಕಾಗಿದೆ. ಆಮೇಲೆ ನಮ್ಮದು ಅಲ್ಲಿ ಸಮಂಗಣ ಯಾವುದೇ ಸಂಘ ಸಂಸ್ಥೆಗಳಿಗೆ GST ಕಟ್ಟಬೇಕಂತ ರೂಲ್ಸ್ ಇಲ್ಲ. ಖಾಸಗಿ ಸಂಸ್ಥೆಗಳೇ ತಗೊಂಡು ನೀವು GST ಎಲ್ಲ ಮಾಡ್ಕೊಡೋದು. ಸಂಘಗಳು ಅವರು ಕೂಲಿ ಮಾಡ್ಕೊಂಡು ತಿನ್ಕೊಂಡು ಜನಪರ ಹೋರಾಟ ಮಾಡಕ್ಕೆ ಸಂಘಗಳು ನಾವು GST ಕಟ್ಕೊಂಡು ನಾವೇನು ಜೀವನ ಮಾಡೋಕ್ಕಾಗುತ್ತದೆ? ನಮ್ಗಿದು ಇದು ಭಾಳ ನಮಗೆ ಒಂದು ನಮ್ಮ ಸಮುದಾಯಕ್ಕೆ ಭಾಳ ಅವಮಾನ ಮಾಡಿದ್ದಾರೆ ವಸುಂಧರ್ ಅವರು. ಅವರು MD ಆಗೋದಕ್ಕೂ ಆ ಜಾಗಕ್ಕೆ ಅವರು ಅಧಿಕಾರಿ ಆಗಿದ್ರು ಸಹ ಅವ್ರನ್ನ ನಾವು ತಿರಸ್ಕರಿಸ್ತೀವಿ. ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿದ್ದಾರೆ, ನಮ್ಮವರೇ ಆಗಿರ್ಬೇಕಲ್ಲಿ. ಈ ಬೇರೆಯವ್ರನ್ನ ಕುಸೋಕ್ಕಾಗಲ್ಲ. ಇದಕ್ಕೆ ನಾನು ಸಮಾಜ ಕಲ್ಯಾಣ ಸಚಿವರಾದಂಥ ಮಾದೇವಪ್ಪನವರಿಗೆ ನಾನು ಖಂಡಿಸ್ತೀನಿ ಅವ್ರನ್ನ. ಯಾಕಂದ್ರೆ ನೀವು ಸಚಿವರಾಗಿದ್ದು ನಿಮ್ಮಿದ್ರಲ್ಲಿ ಎಂತೆಂಥ ಅವ್ಯವಹಾರ ನಡೀತದೆ ನೀವೇ ನೋಡ್ತಾ ಇದ್ದೀರಾ. ಮೊನ್ನೆ ಜನಾರ್ದನ್ ಅವ್ರನ್ನ ಲೋಕಾಯುಕ್ತರೆಲ್ಲ ರೈಡ್ ಮಾಡಿದ್ರು, ಅವ್ರನ್ನ ಹಂಗೆ ಇಟ್ಕೊಂಡಿದ್ದೀರಾ ನೀವು. ಅಮಾನತುಗೊಳಿಸಿ ಇದಾಗಬೇಕದು. ಈ ವಸುಂಧರ ಅವರು ಅಲ್ಲಿಗೆ ಕೇಪಬಿಲಿಟಿ ಅಧಿಕಾರಿ ಅಲ್ಲ, ಅದಕ್ಕೆ ಲಿಡ್ಕರ್ಗೆ ಅವ್ರನ್ನೂ ನೀವು ನೇಮಕ ಮಾಡಿ ಇದು ಮಾಡೋದು ಖಂಡನೀಯವಾಗಿರ್ತದೆ. ದಯವಿಟ್ಟು ವಸುಂಧರ ಅವರು ವಿದೇಶಕ್ಕೆ ಹೋಗಿ ಬಂದ ಕೂಡಲೇ ಅವ್ರನ್ನ ಅಮಾನತುಗೊಳಿಸ್ಬೇಕು. ಯಾಕಂದ್ರೆ ಅವ್ರ ಇದರಲ್ಲಿ ಅವ್ರ ಅವಧಿಯಲ್ಲಿ ಬೇಜನ್ ಅವ್ಯವಹಾರ ನಡೆದಿದೆ. ಆಮೇಲೆ ಅವ್ರು ಏನೋ ಮಾಹಿತಿಗಳು ಸರಿಯಾಗಿ ಕೊಡ್ತಾ ಇಲ್ಲ. ಯಾರನ್ನ ಕ್ವಶನ್ ಮಾಡಕ್ ಹೋದ್ರೆ ಸಂಘಟನಾಕಾರರು ಅವ್ರ ಮೇಲೆ ಸುಳ್ಳು ಕೇಸ್ಗಳಾಗ್ತಾರೆ. ಈ ಕೆಲವರು ಸಂಘಟನೆಲ್ಲ ಇವ್ರು ಕಂಡ್ರೆ ಅವ್ರಿಗಾಗಲ್ಲ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ ಅಂತೇಳಿ ಒಂದು ಭಾಗದವ್ರನ್ನ ಅವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ನಮ್ಮ ಸಮುದಾಯದೊಳಗೆ ಬಹಳ ಅನ್ಯಾಯ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಅವ್ರು ಹಾಕಿರೋ ಕೇಸ್ಗಳೆಲ್ಲ ವಾಪಸ್ ತಗೋಬೇಕು. ಇಲ್ಲಾಂದ್ರೆ ನಾವು 13ನೇ ತಾರೀಕು ಅವರ ವಿರುದ್ಧವಾಗಿ ನಿರಂತರವಾಗಿ ಹೋರಾಟ ಅಂತ ನಾವು ನಿಲ್ಸಲ್ಲ. 5 ಇಲಾಖೆ ಇಳಿದು ಏನು ಇವತ್ತು ನಾವು ಮೆಮೊರಾಂಡಮ್ ಸಲ್ಲಿಸ್ತಾ ಇದ್ವಿ, ಆ ಮೆಮೊರಾಂಡಮ್ ತಗೊಂಡು ಸರ್ಕಾರ ಅರ್ಜೆಂಟಾಗಿ ನಮ್ಗೆ ನ್ಯಾಯ ಕೊಡಬೇಕು. ಕೊಡ್ಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ನಂಬ್ಕೊಂತ ಹೇಳ್ತಾ ನನ್ನ ಮಾತು ವಿರಾಮ ಹೇಳ್ತೀನಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್. ನಮ್ಮ ನಟರಾಜ್ ಸರ್, ನಮ್ಮ ಹೆಸರು B.R. ಮುನಿರಾಜು, ರಾಷ್ಟ್ರೀಯ ಅಧ್ಯಕ್ಷರು ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ. ನಮ್ಮ ಜೊತೆಯಲ್ಲಿ ನಟರಾಜ್ ಸರ್ ಇದ್ದಾರೆ, ಮತ್ತೆ ಕ್ರಾಂತಿರಾಜ್ ಅವರು ಇದ್ದಾರೆ, ಮತ್ತೆ ವಿಜಯಗೌಡರು ಇದ್ದಾರೆ, ಮೇಡಮ್ ಅವರಿದ್ದಾರೆ, ಕರೋಣ ಅವರು ಇದ್ದಾರೆ, ಇನ್ನೂ ಹಲವಾರು ಕಾರ್ಯಕರ್ತರು ಬಂದವರು ಮಾಧ್ಯಮದವರು ಈ ವಿಚಾರನ ಪ್ರಚಾರ ಮಾಡಿ ನಮ್ಗೆ ನ್ಯಾಯ ಕೊಡ್ಬೇಕಂತೇಳಿ ನಾವು ಕೇಳ್ಕೊಂತ ಇದ್ದೀವಿ. ಜೈ ಭೀಮ್.